ನಮಸ್ಕಾರ. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್.ಪಿ. ರಾಜೇಶ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲದ ಅಧ್ಯಕ್ಷರಾದ ಮರುಳ ಆರಾಧ್ಯ, ಬಿಜೆಪಿ ಪಕ್ಷದ ಮುಖಂಡರಾದ ದೇವಿಕೇರಿ ಶಿವಕುಮಾರ ಸ್ವಾಮಿ, ಕುಬೇಂದ್ರಪ್ಪ, ಸೂರ್ಲಿಂಗಪ್ಪ, ಕನಕುಪ್ಪೆ ಮಾರಪ್ಪ, ಕೆ.ಟಿ. ಬಡಯ್ಯ, ಮಂಜುನಾಥ್, ತಿಮ್ರಾಯಪ್ಪ ಇನ್ನೂ ಮುಂತಾದ ಬಿಜೆಪಿ ಮುಖಂಡರುಗಳು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್.ಪಿ. ರಾಜೇಶ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ. ಮೊನ್ನೆ ಶಾಸಕರು ಅವರ ಜನಸಂಪರ್ಕ ಕಚೇರಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನನಗೂ ಮತ್ತು ರಾಮಚಂದ್ರಪ್ಪನವರು ಇಬ್ಬರು ಮಾಜಿ ಶಾಸಕರು ಏನು ಕೆಲಸ ಮಾಡಿಲ್ಲ, ನಾನು ಕೆಲಸ ಮಾಡಿದ್ದೀನಿ, ಅವರೇನು ಕೆಲಸ ಮಾಡಿಲ್ಲ, ನಾನು ಕೆಲಸ ಮಾಡಿದ್ದು 3 ವರ್ಷದಲ್ಲಿ ಅಂತ ಹೇಳಿ ಭಾಷಣ ಮಾಡಬೇಕಾದ್ರೆ ಮಾತಾಡಿರ್ತಕ್ಕಂಥದ್ದು. ಅದಕ್ಕಾಗಿಯೇ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ. ನಮಗೂ ಸಂತೋಷ. ಅವರು MLA ಅವರಾಗಿದ್ದಾರೆ, ಸರ್ಕಾರ ಇದೆ, ಅವ್ರು ಕೆಲಸ ಮಾಡೋದಕ್ಕೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಆದರೂ ನಮ್ಮ ಬಗ್ಗೆನೇ ಮಾತಾಡಿದ್ದಾರೆ. ಅದು ನೀವೇನು 1 ಬಾರಿ ಶಾಸಕರಾಗಿದ್ರಿ ಮತ್ತು 2 ಬಾರಿ ಶಾಸಕರಾಗಿ ಏನು ಕಡಿದು ಕಟ್ಟೆ ಹಾಕಿದ್ದೀರಿ ನೀವು ಅಂತ ಒಂದು ಮಾತನ್ನು ಆಡಿರ್ತಕ್ಕಂಥದ್ದು ನಮಗೆ ನೋವಾಗಿದೆ. ಮೊನ್ನೆ ಕಳೆದ 2-3 ದಿನ ಹಿಂದೆ ಮಾಜಿ ಶಾಸಕರಾಗಿದ್ದ ರಾಮಚಂದ್ರವರು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಅದಾದಮೇಲೆ ನಾನು ನನ್ನ ವಿಷಯ ತಿಳಿಸೋಣ ಅಂತ ನಾನು ನಿಮಗೆ ಕರೆದಿದ್ದೀನಿ. ಅವರು ಆ ಥರ ಮಾತಾಡಿದ ನೋವು ಆಯಿತು. ನಾವು ಕೆಲಸ ಮಾಡಿದ್ದೀವಿ. ನಾನು 2008ರಿಂದ 2013ರಿಂದ 2018ವರೆಗೂ ನಾನು ಕೆಲಸ ಮಾಡಿದ್ದೀನಿ. ರಾಮಚಂದ್ರಪ್ಪನವರು 2 ಅವಧಿಗೆ ಅವ್ರಿಗೆ ಕೆಲಸ ಮಾಡಿದ್ದಾರೆ. ಇವತ್ತೇನು ಅವರು ನಾನು 2-3 ಕಾಮಗಾರಿಗಳನ್ನು ಮಾಡಿ ನಾನು ಕಡಿದು ಕಟ್ಟೆ ಹಾಕಿದ್ದೀನಿ ಅಂತ ಹೇಳಿದಾರಲ್ಲ, ಅವೆಲ್ಲ ಕಾಮಗಾರಿಗಳು ಯಾರ ವರ್ಗ ಅಂದ್ಕೊಂಡೆ ಶಾಸಕರು. ಈಗೇನು ಕೋರ್ಟ್ ಮುಂದ್ಗಡೆ ಏನೊಂದು 10-12 ಕೋಟಿಯ ಕಾಮಗಾರಿಗೆ ರಸ್ತೆ ಅಗಲೀಕರಣ ನಡೀತಿದೆ, ಅದು ಯಾರ ಅವಧಿಯಲ್ಲಿ ಮಂಜೂರಾತಿ ಆಗಿತ್ತು ಅಂತ ಈ ಶಾಸಕರು ಹೇಳಬೇಕು. ಅದೊಂದು ಕಾಮಗಾರಿ ಇಟ್ಕೊಂಡು ಹೇಳಿದ್ದಾರೆ. ನಾನು ಕಡಿದು ಕಟ್ಟೆ ಹಾಕಿರೋದು ಇದೊಂದು ಕಾಮಗಾರಿ. ಆಮೇಲೆ ಸಿದ್ದೇಹಳ್ಳಿ ಹತ್ರ ಬಿಡ್ಸ್ಕಂ ಬ್ಯಾರೇಜನ್ನು ಮಾಡಿದ್ದೀವಿ ಅಂತ ಹೇಳಿ ಅದು ಹೇಳಿದೆ ಶಾಸಕರು. ಅದನ್ನು ನಾನು ಕಡಿದು ಕಟ್ಟೆ ಹಾಕಿದ್ದೀನಿ, ಅದು ಯಾರ ಅವಧಿಯಲ್ಲಿ ಮಂಜೂರಾತಿ ಆಗಿತ್ತು. ಮತ್ತು ಈಗ ಉದ್ಘಾಟ ಸೇತುವೆ ಮಾಡಿರ್ತಕ್ಕಂಥ ಅದಕ್ಕೂ ಹಂಗೆ ಹೇಳಿದ್ದಾರೆ. ಅದೆಲ್ಲ ಹಿಂದೆ ರಾಮಚಂದ್ರಪ್ಪನವರು BJP ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥ ಕಾಮಗಾರಿ ಮಂಜೂರಾತಿಯನ್ನು ಇವರು ಮಾಡಿರ್ತಕ್ಕಂಥದ್ದು ಅಷ್ಟೇ. ಅದನ್ನು ಅವರೇ ನಾನು ಕಡಿದು ಕಟ್ಟೆ ಹಾಕಿದ್ದೀನಿ. ಇವತ್ತು ಅವ್ರ ಊರಿನಲ್ಲಿ ಒಂದು ಗೋಕಟ್ಟೆ ಇದೆ. ಆ ಗೋಕಟ್ಟೆಯನ್ನು ಇವತ್ತು ಅಗಲೀಕರಣ ಮಾಡಿ ಧರ್ಮಸ್ಥಳ ಸಂಘದವರು ಅದನ್ನು ಕೈಗೆತ್ತಿಕೊಂಡಿದ್ರು. ಆ ಗೋಕಟ್ಟೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅದನ್ನ ಆ ಅನುದಾನವನ್ನು ಭಾಳಷ್ಟು ಕೊಟ್ಟಿದ್ರು ಅವರು. ಇವರು ಬೇರೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ಅನುದಾನವನ್ನು ಹಾಕಿ ಅದನ್ನ ಒಂದು ಸಣ್ಣ ಕೆರೆಯಾಗಿ ನಿರ್ಮಾಣ ಮಾಡಿ ಏನಂದ್ರೆ